Hello and welcome to Mustaq Kunnur Academy. Dear diploma students of Electronics and Communication branch of Government Aided and Private Polytechnics. ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಸರ್ ನಮಗೆ ಫೈನಲ್ ಇಯರ್ ಸಬ್ಜೆಕ್ಟ್ಸ್ ಯಾವ್ಯಾವ ಪಾತ್ವೇ ಇರ್ತವೆ ಮತ್ತು ಅದರದ್ದು ಇಂಟರ್ನಲ್ ಎಷ್ಟು ಎಕ್ಸ್ಟರ್ನಲ್ ಎಷ್ಟು ಅಂತ ಮಾಹಿತಿ ಕೊಡ್ರಿ ಅಂತ ಹೇಳ್ತಾ ಇದ್ರಿ. ಈಗ ಈ ವಿಡಿಯೋದಲ್ಲಿ ನಾನು ENC ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮತ್ತು ಪಾತ್ವೇ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಷ್ಟೆಲ್ಲ ಬರೋ ವಿಡಿಯೋದಲ್ಲಿ ನಿಮಗೆ ಯಾವ ಸಬ್ಜೆಕ್ಟದ್ದು ಪಾಸಿಂಗ್ ಪ್ಯಾಕೇಜ್ ಬೇಕು ಮತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದು ಕಮೆಂಟ್ ಮಾಡಿ ಹೇಳಿ. ನಾನು ನಂತರ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ಆಯಿತು, ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್, ಈವನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ದು ಪಾತ್ವೇ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಲೆಟ್ ಸ್ಟಾರ್ಟ್ ದಿಸ್. ಈಗ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡಬಹುದು, ಇದರಲ್ಲಿ ENCಯಲ್ಲಿ ಟೋಟಲ್ ಎಷ್ಟು ಪಾತ್ವೇ ಸಬ್ಜೆಕ್ಟ್ ಇದ್ದಾವೆ ಅಂತ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಇದರಲ್ಲಿ ENCಯಲ್ಲಿ ಇರುವುದು ಟೋಟಲ್ 4 ಪಾತ್ವೇ ಸಬ್ಜೆಕ್ಟ್ ಇದ್ದಾವೆ ಮತ್ತು ದಟ್ ಈಸ್ ಕೋರ್, ಅಂದರೆ ಇದು ಬ್ರಾಂಚ್ ರಿಲೇಟೆಡ್. ದಿಸ್ ಈಸ್ ಬ್ರಾಂಚ್ ರಿಲೇಟೆಡ್ ಸ್ಪೆಷಲೈಸೇಷನ್ ಪಾತ್ವೇ ಇದೆ. ಪಾತ್ವೇ ಅಂದರೆ ಫೈನಲ್ ಇಯರಲ್ಲಿ ಓದು ಸಬ್ಜೆಕ್ಟಿಗೆ ಪಾತ್ವೇ ಅಂತ ಹೇಳ್ತಾರೆ. ಅದೇ ರೀತಿ ಸೈನ್ಸ್ ಆ್ಯಂಡ್ ರಿಸರ್ಚ್ ಪಾತ್ವೇ ಅಂತ ಇಲ್ಲಿಯೂ ಕೂಡ ಟೋಟಲ್ 4 ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ ಮತ್ತು ಆಂಟ್ರಪ್ರೆನರ್ಶಿಪ್ ಪಾತ್ವೇ ಅಂತಿದೆ. ಈಗ ನಿಮ್ಮ ಕ್ವಶನ್ ಏನಂದರೆ, ಈಗ ಇರುವ ಮೂರು ಸೆಕ್ಷನಲ್ಲಿ ನೀವು ಯಾವುದಾದರೆ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೋಗ್ರಾಮ್ ಸ್ಪೆಷಲೈಸೇಷನ್ ಪಾತ್ವೇ ಆರ್ ಸೈನ್ಸ್ ರಿಸರ್ಚ್ ಪಾತ್ವೇ ಆರ್ ಆಂಟ್ರಪ್ರೆನರ್ಶಿಪ್ ಪಾತ್ವೇ. ಈಗ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿದ ನಂತರ ಅದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಮೋಸ್ಟ್ ಪ್ರಾಬಲಿ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸು ಪ್ರೋಗ್ರಾಮ್ ಸ್ಪೆಷಲೈಸೇಷನ್ ಪಾತ್ವೆಯನ್ನು ತೊಗೊಂಡಿದ್ದಾರೆ. ಈಗ ಇದರಲ್ಲಿ ನಿಮ್ಮ ಕಾಲೇಜಲ್ಲಿ ಈಗ ಸಬ್ಜೆಕ್ಟ್ ಟೀಚರ್ ಅವೈಲೇಬಲ್ ಇದ್ದಾರೆ ಆ ಬೇಸ್ ಮೇಲೆ ಮತ್ತು ನಿಮ್ಮ ಇಂಟ್ರೆಸ್ಟ್ ಬೇಸ್ ಮೇಲೆ ಪಾತ್ವೆಯನ್ನು ಕೊಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ IoT ನೀವು ತೊಗೋಬಹುದು. IoT ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್, ಇದು ಒಂದು ಪಾತ್ವೇ ತೊಗೊಂಡ್ರೆ ಬೇರೆ ಯಾವ ಸಬ್ಜೆಕ್ಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಥಿಯರಿ ಮತ್ತು ಪ್ರಾಕ್ಟಿಕಲ್ ಆಗಿರುತ್ತೆ, ಇದು ಒಂದೇ ಸಬ್ಜೆಕ್ಟ್ ಆಗಿರುತ್ತೆ. ಅದೇ ರೀತಿ ನೀವು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್, ಇದು ಕೂಡ ನೀವು ಆಪ್ಟ್ ಮಾಡಬಹುದು. ಆರ್ ಮೊಬಿಲಿಟಿ ಅಂತಿದೆ, ಇದು ಕೂಡ ನೀವು ಆಪ್ಟ್ ಮಾಡಬಹುದು. ಮತ್ತು ಡ್ರೋನ್ ಟೆಕ್ನಾಲಜಿ ಅಂತಿದೆ. ಸೈನ್ಸ್ ಆ್ಯಂಡ್ ರಿಸರ್ಚ್ ಪಾತ್ವೆಯಲ್ಲಿ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಇರುತ್ತೆ. ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇರುತ್ತೆ 1, ಅಪ್ಲೈಡ್ ಸೈನ್ಸ್ ಅಂತಿರುತ್ತೆ 2 ಮತ್ತು ರಿಸರ್ಚ್ ಮೆಥಡಾಲಜಿ ಅಂತ ಇರುತ್ತೆ. ಇದರಲ್ಲಿ ನೋಡಿ, ಸ್ಟೂಡೆಂಟ್ ನೀಡ್ ಟು ಟೇಕ್ ಆಲ್ 4 ಪಾತ್ವೇ ಅಂತ ಹೇಳಿದ್ದಾರೆ. ಅಂದರೆ ನೀವು ಈ ಪಾತ್ವೆಯಲ್ಲಿ 4 ಸಬ್ಜೆಕ್ಟ್ಸನ್ನು ತೊಗೋಬೇಕಾಗತ್ತೆ. ಆದರೆ ನೀವು EC ಪಾತ್ವೇ ತೊಗೊಂಡ್ರೆ ಸ್ಪೆಷಲೈಸೇಷನ್, ಇದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ತೊಗೋಬೇಕಾಗತ್ತೆ. ಬೆಟರ್ ಏನಿದೆಯಲ್ಲ, ದಿಸ್ ಸಬ್ಜೆಕ್ಟಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡೋದು ಒಳ್ಳೆಯದು. ಮತ್ತು ಆಂಟ್ರಪ್ರೆನರ್ಶಿಪ್ ಪಾತ್ವೇ ಅಂತಿದೆ, ಸ್ಟಾರ್ಟಪ್ ಮತ್ತು ಆಂಟ್ರಪ್ರೆನರ್ಶಿಪ್ ಸ್ಟೂಡೆಂಟ್ ಸಲುವಾಗಿ. ಈಗ ಇದರಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಷ್ಟು, ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟು, ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಇಂಟರ್ನಲ್ ಮಾರ್ಕ್ಸ್ ಎಷ್ಟು, ಎಕ್ಸ್ಟರ್ನಲ್ ಮಾರ್ಕ್ಸ್ ಎಷ್ಟು ಅಂತ. ಈಗ ನಾನು ಅದರದ್ದು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ಯಾವುದಾದ್ರೂ ಪಾತ್ವೇ ಇರಲಿ, ಇಲ್ಲಿ ನಾವು ನೋಡಬಹುದು ಟೋಟಲ್ ಇಂಟರ್ನಲ್ ಇರುವುದು ಎಷ್ಟಂದರೆ, ಟೋಟಲ್ ಮಾರ್ಕ್ಸ್ ಇರೋದು 400 ಮಾರ್ಕ್ಸ್ ಟೋಟಲ್ ಇರುತ್ತೆ. ಅಂದರೆ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್. ಈಗ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ 400 ಆದರೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟು, 240 ಈಸ್ ಅ ಇಂಟರ್ನಲ್ ಮಾರ್ಕ್ಸ್. 240 ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ 240. ಮತ್ತು 160 ಏನಿದೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. 160 ಈಸ್ ಎಕ್ಸ್ಟರ್ನಲ್ ಮಾರ್ಕ್ಸ್. ಅಂದರೆ ನೀವು ಫೈನಲ್ ಎಕ್ಸಾಮ್ ಏನು ಬರೀತೀರಿ, ಫೈನಲ್ ಎಕ್ಸಾಮ್ ಥಿಯರಿ 100 ಮಾರ್ಕ್ಸಿಗೆ ಬರೀತೀರಿ, ಅದನ್ನು 60ಗೆ ಕನ್ವರ್ಟ್ ಮಾಡ್ತಾರೆ. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಡೈರೆಕ್ಟ್ 100ಗೆ ಇರುತ್ತೆ. ಅಂದರೆ ಇಂಟರ್ನಲ್ 240, ಎಕ್ಸ್ಟರ್ನಲ್ 60 ಪ್ಲಸ್ 100, ದಟ್ ಈಸ್ 160, ಟೋಟಲ್ ಆಯಿತು 400. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಇಂಟರ್ನಲ್ 240, ಫೈನಲ್ ಥಿಯರಿ ಎಕ್ಸಾಮು ಕೂಡ 100ಕ್ಕೆ ಇರುತ್ತೆ, ಬಟ್ ಅದನ್ನು 60ಗೆ ಕನ್ವರ್ಟ್ ಮಾಡ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ 100 ಮಾರ್ಕ್ಸಿಗೆ ಇರುತ್ತೆ. ಅಂದರೆ ಇಂಟರ್ನಲ್ ಆಯಿತು 240, ಎಕ್ಸ್ಟರ್ನಲ್ ಆಯಿತು 240, ಎಕ್ಸ್ಟರ್ನಲ್ ಆಯಿತು 160, ಟೋಟಲ್ ಮಾರ್ಕ್ಸ್ ಇರೋದು 400 ಮಾರ್ಕ್ಸ್ ಇರುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಅದೇ ರೀತಿ ಈಗ ನಾವು ನೋಡಬಹುದು ಟೋಟಲ್ 5 ರಿಟರ್ನ್ ಆ್ಯಂಡ್ ಪ್ರಾಕ್ಟೀಸ್ ಟೆಸ್ಟ್ ಇರ್ತವೆ. ಈಚ್ ಕ್ಯಾರೀಸ್ 30 ಮಾರ್ಕ್ಸ್ 30 ಮಾರ್ಕ್ಸ್ 30 ಮಾರ್ಕ್ಸ್. ಮತ್ತು ಒಂದು ನೀವು ಸ್ವಯಂ ಸರ್ಟಿಫಿಕೇಷನ್ ಮಾಡಬೇಕಾಗತ್ತೆ, ಅದರದ್ದು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಸಿಯಾಗಿ ನೀವು ಯಾವ ಥರ ಇನ್ಫೋಸಿಸಲ್ಲಿ ಸರ್ಟಿಫಿಕೇಷನ್ ಮಾಡ್ಬೋದಂತ, ಅದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಮತ್ತು ನಂತರ ನಿಮ್ಮದು ಇಂಟರ್ನ್ಶಿಪ್ ಸಿನಾಪ್ಸಿಸ್ಸು 20 ಮಾರ್ಕ್ಸಿಗಿರುತ್ತೆ.
ಮತ್ತು ಪೋರ್ಟ್ಫೋಲಿಯೋ ವ್ಯಾಲ್ಯೂಯೇಷನ್ನು ಕೂಡ ಅದು ಕೂಡ 20 ಮಾರ್ಕ್ಸ್ ಇರುತ್ತೆ. ಪೋರ್ಟ್ಫೋಲಿಯೋ ವ್ಯಾಲ್ಯೂಯೇಷನ್ 30 ಮಾರ್ಕ್ಸ್ ಸಿಗಿರುತ್ತೆ. ದ್ಯಾಟ್ ಬಿಕಮ್ಸ್ ಟೋಟಲ್ 240 ಮಾರ್ಕ್ಸ್. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಮತ್ತೆ ಏನಾರು ಡೌಟ್ ಇತ್ತಂದರೂ ಅಷ್ಟೇ ಅಲ್ಲ, ಇದರಲ್ಲಿ ನಾನು ಆಲ್ಮೋಸ್ಟ್ ಆಲ್ IIoT, ಇಂಡಸ್ಟ್ರಿಯಲ್ ಆಟೋಮೇಷನ್ ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕಂದ್ರೆ ನೀವು ಕಮೆಂಟ್ ಹಾಕಿ ಹೇಳಿ. ಐ ವಿಲ್ ರೀಪೋಸ್ಟ್ ದ್ಯಾಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು.